ಯೋಗ ವಿಶ್ವಕ್ಕೆ ಭಾರತದ ಅತಿ ಮೌಲ್ಯಯುತ ಕೊಡುಗೆ. ಕೊರೋನಾ ಕಾಲದಲ್ಲಿ ಯೋಗದ ಆಸಕ್ತಿ ಗಾಳಿಯ ವೇಗದಲ್ಲಿ ಹರಡಿ ವಿಶ್ವದಾದ್ಯಂತ ಯೋಗ ಪ್ರಾಣಾಯಾಮದ ಅವಕಾಶಗಳು ತೆರೆದುಕೊಂಡವು. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕಂದ್ರೆ ಯೋಗಾಸನ ಅವಶ್ಯಕತೆ ಇದೆ. ಇತ್ತೀಚೆಗೆ ಹಲವಾರು ಯೋಗಾಭ್ಯಾಸ ತರಬೇತಿ ಶಾಲೆಗಳು ವಿಶ್ವದಾದ್ಯಂತ ತೆರೆದಿದ್ದಾವೆ. ವಿಶ್ವ ಯೋಗ ದಿನಾಚರಣೆ ಘೋಷಣೆ ಬಳಿಕ ಭಾರತದ ಯೋಗ ಶಿಕ್ಷಕರಿಗೆ ಜಗತ್ತಿನೆಲ್ಲೆಡೆ ಹೆಚ್ಚಿನ ಬೇಡಿಕೆ ಇದೆ. ಇದನ್ನೇ ಸದುಪಯೋಗ ಪಡಿಸಿಕೊಂಡ ಕುಂದಗೋಳ ತಾಲೂಕಿನ ಚಿಕ್ಕನರ್ತಿಯ ರಾಜೀವ ಕುಮಾರ ಸೋಮರೆಡ್ಡಿ ಅವರು ವಿಯೆಟ್ನಾಂನಲ್ಲಿ ಯೋಗ ಮಾರ್ಗದರ್ಶಕರಾಗಿ ಕಳೆದ 10 ವರ್ಷಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡುತ್ತಿದ್ದು, ದಿನಕ್ಕೆ ಸಾವಿರಾರು ಜನರಿಗೆ ಯೋಗ ತರಬೇತಿ ನೀಡುವ ಮೂಲಕ ಭಾರತದ ಯೋಗ ಆಸಕ್ತಿ ಹೆಚ್ಚಿಸುತ್ತಿದ್ದಾರೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಕುಂದಗೋಳದ ಶಿವಾನಂದ ಮಠ ಮತ್ತು ಹರಪುಟ್ಟ ಶಾಲೆಯಲ್ಲಿ ಓದ್ತಿರುವ ಸಂದರ್ಭದಲ್ಲಿ ರಾಜೀವ್ ಯೋಗವನ್ನ ಕಲಿತುಕೊಂಡ್ರು. ಉತ್ಸಾಹದಿಂದ ಯೋಗದಲ್ಲಿ ಪರಿಣಿತಿ ಪಡೆದಿರುವ ರಾಜೀವ್ ಕುಮಾರ್ ಅವರು ವಿಯೆಟ್ನಾಂನ ಬಿಯೆನ್ ಹೋಹಾ ಮತ್ತು ಹೋ ಚಿ ಮಿನ್ ನಗರದ ಪಿಟೈಸ್ ಮತ್ತು ಯೋಗ ಸೆಂಟರ್ನಲ್ಲಿ ಯೋಗ ತರಬೇತುದಾರರಾಗಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಇವರ ಬಳಿ ಈಗಾಗಲೇ 1 ಲಕ್ಷ ಜನ ಯೋಗ ತರಬೇತಿ ಪಡೆದಿದ್ದಾರೆ. ಇವರು ಪ್ರತಿದಿನ 500ಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡುತ್ತಿದ್ದಾರೆ. ಆಲ್ರೆಡಿ ಇವಾಗ 10 ವರ್ಷ ಆಯಿತು. ನಾವು ಎವ್ರಿ ಡೇ ಏನಿಲ್ಲ ಅಂದ್ರೆ ಒಂದು 500 ಜನಕ್ಕೆ ಕಲಿಸ್ಕೊಡ್ತೀವಿ. ಇಲ್ಲಿಗೆ ಯೋಗಕ್ಕೆ ಇವ್ರು ತುಂಬ ಒತ್ತು ಕೊಡ್ತಾರಲ್ಲ, ಮಾರ್ನಿಂಗ್ ಇವರು ಕೆಲಸಕ್ಕೆ ಒತ್ತು ಕೊಡೋದಕ್ಕಿಂತ ಮೊದಲು ಇವರು ಯೋಗಕ್ಕೆ ತುಂಬ ಮಹತ್ವ ಕೊಡ್ತಾರೆ. ಅಂದರೆ ಹೆಲ್ತ್ ಕಾಪಾಡಬೇಕಲ್ಲ, ಹೆಲ್ತ್ ಕಾಪಾಡೋದಕ್ಕೆ. ಅದರಿಂದ ನಮಗೆ ಅದು ಉತ್ಸಾಹ ಬರುತ್ತೆ ಅವ್ರಿಗೆ ಟೀಚ್ ಮಾಡೋದಕ್ಕೆ. ಇಲ್ಲಿನ ಜನರಿಗೆ ಆರೋಗ್ಯದ ಕುರಿತು ಹೆಚ್ಚು ಕಾಳಜಿ, ಹೀಗಾಗಿ ವ್ಯಾಯಾಮ ಮತ್ತು ಯೋಗಕ್ಕೆ ಪ್ರಾಶಸ್ತ್ಯ ನೀಡ್ತಾರೆ. ಆದರೆ ಯೋಗದ ತವರಾದ ಭಾರತದಲ್ಲಿ ಜನ ಯೋಗದ ಪ್ರಯೋಜನ ತಿಳಿದುಕೊಳ್ಳದಿರೋದು ದುರದೃಷ್ಟಕರ ಸಂಗತಿ. ಇಲ್ಲಿನ 90% ಮಹಿಳೆಯರಿಗೆ ಭಾರತೀಯ ಯೋಗವು ಅವರ ವೃತ್ತಿಯಾಗಿ ಜೀವನೋಪಾಯಕ್ಕೆ ದಾರಿಯಾಗಿದೆ. ವಿಯೆಟ್ನಾಂನಲ್ಲಿರುವ ಕ್ಯಾಲಿಫೋರ್ನಿಯಾದ ಯೋಗ ಕೇಂದ್ರಗಳೊಂದಿಗೆ ಸ್ಪರ್ಧೆಯನ್ನ ನೀಡುತ್ತಿರುವ ರಾಜೀವ್ ಕುಮಾರ್ ಹಾಗೂ ಸೋಮರೆಡ್ಡಿ, ಸಂತೋಷ್ ಉಮಚಗಿ, ಮುತ್ತಪ್ಪ ಉಮಚಗಿ, ಈರಣ್ಣ ಮಠದ ದೇವರಾಜ ದೇವಡಿಗ, ಅಪ್ಪು ಪರಂಗಿ, ವೆಂಕಟೇಶ್ ವಿಯೆಟ್ನಾಂನ ಹೋ ಚಿ ಮಿನ್ ಸಿಟಿಯಲ್ಲಿ ತರಬೇತಿಯ ತರಗತಿಗಳಲ್ಲಿ ನಿರತರಾಗಿದ್ದಾರೆ. ವಿಯೆಟ್ನಾಂನ ಎಂಜಿನಿಯರ್ಗಳು, ವೈದ್ಯರು, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ವಿಯೆಟ್ನಾಂನಲ್ಲಿ ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ರಷ್ಯಾದ ವಲಸಿಗರಿಗೆ ಯೋಗವನ್ನ ಕಲಿಸಿದ್ದೇವೆ ಎಂದು ಅವರು ಯೋಗಾಭ್ಯಾಸ ತರಬೇತಿದಾರರಾದ ರಾಜೀವ್ ಕುಮಾರ್ ಹೇಳಿದ್ರು. ಇವತ್ತಿನ ದಿನ ಇಲ್ಲಿ ನಾವು ಯೋಗ ಕಲಿಸ್ಬೇಕಂತಂದ್ರೆ ಇಲ್ಲಿ ಪ್ರೇರಣೆ ತುಂಬ ಆಸಕ್ತಿಯುತರಾಗಿರ್ತಾರೆ. ಇಲ್ಲೇನಂದ್ರೆ 90% ಜನ ಯೋಗಕ್ಕೆ ಹೆಲ್ತಿಗೆ ತುಂಬ ಒತ್ತನ್ನು ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಈ ಥರ ಬೆಳಿಬೇಕನ್ನೋ ನಮಗೊಂದು ಆಸೆ ಐತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಅಲ್ಲಿಗೆ ಬಂದು ಆ ಥರ ಮಾಡ್ಬೇಕು ಅನ್ನೋ ನಮಗೂ ಒಂದು ಕನಸು. ಇವಾಗ ಇಲ್ಲಿ ಕೆಲಸ ಚೆನ್ನಾಗಿರುತ್ತೆ, ಹೀಗಾಗಿ ಸಪೋರ್ಟು ಮಾಡ್ತಾರೆ. ಹೀಗಾಗಿ ನಾವು ಇಲ್ಲಿ ಕೆಲಸ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಬೆಳಿಗ್ಗೆ ಮತ್ತು ಸಂಜೆ 100 ಸೂರ್ಯ ನಮಸ್ಕಾರಗಳ ಕಾರ್ಯಕ್ರಮ ಮತ್ತು ಮ್ಯಾರಥಾನ್ನಲ್ಲಿ ಹೋ ಚಿ ಮಿನ್ ಸಿಟಿಯಲ್ಲಿ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ ಎನ್ನಲಾಗಿದೆ.